ಎಲ್ಲಿಗೂ ನಮಸ್ಕಾರ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟಾರ್ ಸೋಫಾ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟು, ರೆಸ್ಟ್ರಿಕ್ಷನ್ ಆನ್ ಫ್ಯಾಮಿಲಿ. ಚಾಂಪಿಯನ್ಸ್ ಟ್ರೋಫಿ 2025ಗೆ ದುಬೈಗೆ ಹೋಗ್ತಿರೋಂಥ ಟೀಮ್ ಇಂಡಿಯಾ ಜೊತೆಗೆ ಫ್ಯಾಮಿಲಿ ಹೋಗಂಗಿಲ್ವಂತೆ. ಅವ್ರು ಬೇಕಾದ್ರೆ ಸಪ್ರೇಟಾಗಿ ಹೋಗ್ಬೋದು ಅಂತ ಕಾಣಿಸುತ್ತೆ, ಬಟ್ ಒಟ್ಟಿಗೆ ಇರೋ ಹಾಗಿಲ್ಲ ಅಂತ ಇವಾಗ ಅಪ್ಡೇಟ್ ಬಂದಿದೆ. ಇವರು ರೀಸೆಂಟಾಗಿ ನ್ಯೂ ರೂಲ್ಸ್ಗಳನ್ನೆಲ್ಲ ಪಾಲಿಸಿಗಳನ್ನ ತೊಗೊಂಬಂದಿತ್ತು BCCI. ಇನ್ ಕೇಸ್ ಏನಾದ್ರು 40 days ಪ್ಲಸ್ ಏನೋ ಟೋರ್ ಇತ್ತು ಅಂತಂದರೆ 14 ದಿನ ಮಾತ್ರ ಇರಬೇಕು ಅಂತ. ಇದೇನು 40 days ಪ್ಲಸ್ ಏನು ಟೋರ್ ಏನಲ್ವಲ್ಲ, ಅದಕ್ಕೋಸ್ಕರ ಇದೊಂದು ಚಿಕ್ಕ ಟೂರ್ನಮೆಂಟು ಮುಗಿಸ್ಕೊಬತ್ತೀವಿ, ಎಲ್ಲ ಫ್ಯಾಮಿಲಿಯವರೆಲ್ಲ ಮಲ್ಲೇ ಆರಾಮಾಗಿರ್ರಿ, ಬಂದ್ಬಿಟ್ಟು ಡಿಸ್ಟರ್ಬ್ ಮಾಡಿಬಿಡಿ ಎಲ್ಲರಿಗೂ ಅನ್ನೋ ಥರ ಹೇಳ್ಬಿಟ್ಟು ಶಿಸ್ತಾಗಿ ಇಲ್ಲೇ ಬಿಟ್ಟು ಹೋಗ್ರಿ ಅಂತ ಹೇಳಿದ್ದಾರೆ ಅಂತ ಕಾಣಿಸುತ್ತೆ. ಸೊ ಇದೊಂಥರ ಫೋಕಸ್ಡ್ ಎನ್ವೈರನ್ಮೆಂಟ್ನ ಕ್ರಿಯೇಟ್ ಮಾಡೋಣ ಡ್ರೆಸ್ಸಿಂಗ್ ರೂಮಲ್ಲಿ ಅನ್ನೋ ಥರ ಇದು ಇಂಪ್ಲಿಮೆಂಟ್ ಮಾಡಿದ್ರೆ ಅಂತ ಕಾಣಿಸಿದೆ BCCI. ಗೊತ್ತಿಲ್ಲ ಇದು ಯಾವ ರೇಂಜಿಗೆ ಎಫೆಕ್ಟಿವ್ನೆಸ್ ಇರುತ್ತೆ ಅಂತ. ಅಪ್ಡೇಟ್ ಬಿಟ್ಟು ವಿರಾಟ್ ಕೊಹ್ಲಿ ಅವರ ಬಗ್ಗೆ ಮಾತಾಡಿದರೆ RCB ಡೈರೆಕ್ಟರ್ ಆಫ್ ಕ್ರಿಕೆಟ್ ಆಪರೇಷನ್ ಆಗಿರುವಂಥ ಮೊಹಮ್ಮದ್ ಬೊಬ್ಯಾಟ್ ಅವ್ರು ಹೇಳ್ತಾರೆ, ವಿರಾಟ್ ಕೊಹ್ಲಿ ಲೀಡ್ ಮಾಡ್ಬೇಕು RCBನ, ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗಬೇಕಾ, ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗಬೇಕು RCBಗೆ. ಏನಕ್ಕೆ ಕ್ಯಾಪ್ಟನ್ ಆಗಬೇಕು ವಿರಾಟ್ ಕೊಹ್ಲಿ RCBಗೆ? ಅವ್ರು ಯಾವಾಗಲೂ ಲೀಡ್ ಮಾಡ್ತಾರೆ RCBನ. ಅವ್ರು ಯಾವಾಗ ಲೀಡ್ ಮಾಡೋದು ಬಿಟ್ಟಿದ್ದಾರೆ ಅಂತ ಫಸ್ಟ್ ಹೇಳಿ. ಅವ್ರು ಎಲ್ಲ ಟೈಮಲ್ಲೂ ಲೀಡ್ ಮಾಡ್ತಿರ್ತಾರೆ. ಅವ್ರ ತಲೆಯಲ್ಲಿ ಏನಿರುತ್ತೋ ಅದನ್ನು ಯಾರೇ ಕ್ಯಾಪ್ಟನ್ ಆಗಿದ್ರು ಕೂಡ ಹೇಳ್ತಾನೆ ಇರ್ತಾರೆ. ಆ್ಯಂಡ್ ಫೀಲ್ಡ್ ಸೆಟ್ ಆಗಿರಲಿ ಎಲ್ಲನೂ ಕೂಡ ನಿಭಾಯಿಸ್ತಾನೆ ಇರ್ತಾರೆ. ಸೊ ಅವ್ರು ಲೀಡ್ ಏನಕ್ಕೆ ಮಾಡಬೇಕು? ಅವ್ರು ಕ್ಯಾಪ್ಟನ್ ಆಗಿದ್ರು ಒಂದೇ, ಕ್ಯಾಪ್ಟನ್ ಆಗಿಲ್ಲ ಅನ್ನೋದನ್ನು ಒಂದೇ. ಅವ್ರ ಕರ್ತವ್ಯ ಏನಿದೆ ಆನ್ ಫೀಲ್ಡು ಅವ್ರು ನಿಭಾಯಿಸ್ತಾರೆ, ನೋ ಮ್ಯಾಟರ್ ವಾಟ್. ಅವ್ರು ಕ್ಯಾಪ್ಟನ್ ಆಗಿದ್ರು ಅಷ್ಟೇ, ಕ್ಯಾಪ್ಟನ್ ಆಗಿಲ್ಲ ಅಂದರೂ ಅಷ್ಟೇ. ಒಂಥರ RCB ಅಂತಂದ್ರೆ ವಿರಾಟ್ ಕೊಹ್ಲಿ ಅಂತಂದರೆ RCB. ಸೊ ನೀವು ವಿರಾಟ್ ಕೊಹ್ಲಿಗೆ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳೋಂಥ ಅಗತ್ಯತೆ ಇಲ್ಲ. ವಿರಾಟ್ ಕೊಹ್ಲಿ ಅವ್ರು ಏನು ಮಾಡಬೇಕು ಅದನ್ನು ಪಕ್ಕಾ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅಪ್ಡೇಟ್ ಬಂತ್ರಿ, ಗೌತಮ್ ಗಂಭೀರ್ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ ರಿಲೇಟೆಡ್ ಟು KL ರಾಹುಲ್ ಆ್ಯಂಡ್ ರಿಷಬ್ ಪಂತ್. ಇಬ್ಬರಲ್ಲಿ ಯಾರನ್ನ ಚಾಂಪಿಯನ್ಸ್ ಟ್ರೋಫಿಲಿ ಆಡಿಸ್ತೀರಾ ಲೆವೆಲಲ್ಲಿ ಅಂತ ಕೇಳಿದಾಗ ಒಂದು ಕ್ವಶನ್ ಬರುತ್ತೆ ಆಫ್ಟರ್ 3rd ODI ಮ್ಯಾಚು. ಇದು ಕ್ವಶನ್ನೇ ಅಲ್ಲ, ಹೌದು 3 ಮ್ಯಾಚ್ ಆಡಿಸಿರೋದನ್ನ ನೋಡ್ತೋದ್ರೆ ಗೊತ್ತಾಗುತ್ತೆ KL ರಾಹುಲ್ನೇ ಪ್ರಥಮ ವಿಕೆಟ್ ಕೀಪಿಂಗ್ ಚಾಯ್ಸ್ ಆಗಿರ್ತಾರೆ ಅಂತ. ODI ವರ್ಲ್ಡ್ ಕಪ್ಪಲ್ಲಿ ಅವರು ವಿಕೆಟ್ ಕೀಪಿಂಗ್ನ ಮಾಡಿದ್ರು, ಕಡಕಾಗಿ ಆಡಿದ್ರು. ಆ್ಯಂಡ್ ಇವಾಗಲೂ ಕೂಡ ಅವರೇ ವಿಕೆಟ್ ಕೀಪಿಂಗ್ನ ನಿಭಾಯಿಸಿದ್ರು. ಆ್ಯಂಡ್ ಸ್ಟ್ಯಾಟ್ಸು ಕೂಡ ಅವರ ಪರವಾಗೇ ಇದೆ. ರಿಷಬ್ ಪಂತ್ ಪರವಾಗಿ ODIಯಲ್ಲಿ ಸ್ಟ್ಯಾಟ್ಸ್ ಏನು ಇಲ್ಲ. ಸೊ ಅದರಿಂದ ಪ್ರಥಮ ವಿಕೆಟ್ ಕೀಪಿಂಗ್ ಚಾಯ್ಸು ನಮ್ಮದು KL ರಾಹುಲ್ ಮಾತ್ರನೇ. ಆ್ಯಂಡ್ ಇಬ್ಬರು ವಿಕೆಟ್ ಕೀಪರ್ಸ್ನ ನಾವು ಆಡ್ಸೋಕ್ಕೆ ಆಗೋದಿಲ್ಲ. ಈ ಒಂದು 11 ನೋಡ್ತಾರೆ, ಈ ಒಂದು ಕಾಂಬಿನೇಷನ್ ಸ್ಕ್ವಾಡೆಲ್ಲ ನೋಡ್ತು ಅಂತಂದರೆ ಇಬ್ಬರು ವಿಕೆಟ್ ಕೀಪರ್ ಬ್ಯಾಟರ್ನ ಆಡ್ಸೋಕ್ಕೆ ಆಗೋದಿಲ್ಲ ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಅವಾಗ. ಅಪ್ಡೇಟ್ ನಂಬರ್ 4, ಜಸ್ಪ್ರೀತ್ ಬುಮ್ರಾ ಜಸ್ಸಿ ಬಾಯಿ ಇವಾಗ ಒಂದು ಪೋಸ್ಟ್ನ ಹಾಕೊಂಡಿದ್ದಾರೆ. ಗೊತ್ತಿರೋದೇ ಚಾಂಪಿಯನ್ಸ್ ಟ್ರೋಫಿಯಿಂದ ರೂಲ್ಡ್ ಔಟ್ ಆದರೂ ಅನ್ಫಾರ್ಚುನೇಟ್ ಆಗಿ ಅಂತ. ಸೊ ಅವ್ರು ಇವಾಗ ರಿಬಿಲ್ಡಿಂಗ್ ಅಂತ ಹಾಕೊಂಡಿದ್ದಾರೆ, ರಿಬಿಲ್ಡಿಂಗ್ ಫೇಸಲ್ಲಿ ಇದ್ದಾರಂತೆ. ಸೊ ಆಲ್ಮೋಸ್ಟ್ ರಿಕವರ್ ಆಗಿದ್ದಾರೆ, ಬಟ್ ಮ್ಯಾಚ್ ಫಿಟ್ನೆಸ್ ಅನ್ನೋದೇ ಬೇರೆ, ರಿಕವರ್ ಆಗೋದೇ ಬೇರೆ. ಸೊ ಅಂಥದ್ದೇನೂ ಆಗಿಲ್ಲ, ಗೊತ್ತಿರೋ ಹೆವಿ ಒಂದು ಇಂಪ್ಯಾಕ್ಟ್ ಆಗೋಗ್ಬಿಟ್ಟು ಏನೋ ಆಗಬಾರ್ದೇನೋ ಆಗಿಲ್ಲ. ಬಟ್ ಮ್ಯಾಚ್ ಫಿಟ್ನೆಸ್ಸು ಇಲ್ಲದೇ ಇರೋ ಥರ ಆಗಿದೆ ಅಷ್ಟೇ. ಅದರಿಂದ NCA ಕ್ಲಿಯರೆನ್ಸ್ನ ಕೊಟ್ಟಿಲ್ಲ, ಅದರಿಂದನೇ ಇವ್ರು ರೂಲ್ಡ್ ಔಟ್ ಆಗಿರೋದು. ಆ್ಯಂಡ್ ಇವರು ರೀಬಿಲ್ಡಿಂಗ್ ಫೇಸಲ್ಲಿದ್ದಾರೆ. ಇವಾಗ ನೀವು ಹೇಳ್ಬೋದು ಏನು ಗುರೆಲ್ಲ ಜಿಮ್ದೆಲ್ಲ ಫೋಟೋ ಹಾಕೋಂತಾರೆ, ಫಿಟ್ ಆಗಿಲ್ಲ, ಬಂದು ಬಾಲಿಂಗ್ ಆಗೋಕ್ಕೆ ಏನು ಬಂದಿರೋದು ಬರಬಾರ್ದು ಅಂತ. ಅದೇ ಹೇಳ್ತಿರೋದು, ಮ್ಯಾಚ್ ಫಿಟ್ನೆಸ್ಸು ಇಲ್ಲ ಇವರಿಗೆ. ನಾರ್ಮಲಾಗಿ ಫಿಟ್ ಆಗೋದು ಖಂಡಿತ ಇದ್ದಾರೆ. ಏನು ಎದ್ದಳಕ್ಕಾಗ್ದಂಗೆಲ್ಲ ಏನು ಫಿಟ್ನೆಸ್ ಏನು ಕಳ್ಕೊಂಡಿಲ್ಲ ಇವರು. ಬೆಡ್ ರೆಸ್ಟ್ ಎಲ್ಲ ಏನು ತಗೊಂತ ಇಲ್ಲ, ಆರಾಮಾಗಿದ್ದಾರೆ. ಆ್ಯಂಡ್ ಬೇಗ ರಿಕವರ್ ಆಗಲಿ ಅಂತ ಕೇಳ್ಕೊಳ್ಳೋಣ. ಅಪ್ಡೇಟ್ ನಂಬರ್ 5, ರವಿಚಂದ್ರನ್ ಅಶ್ವಿನ್ ಅವರು ರೋಹಿತ್ ಶರ್ಮಾ ಅವ್ರನ್ನ ಒಂಥರ ಹೊಗಳಿದ್ದಾರೆ. ರೋಹಿತ್ ಶರ್ಮಾ ಅಲ್ಲಿ ನನಗೆ ಇಷ್ಟ ಆಗುವಂಥ ಒಂದು ಮ್ಯಾಟ್ರ್ ಏನು ಅಂತ ಅಂದರೆ ಅವರ ಸೆಲ್ಫ್ಲೆಸ್ನೆಸ್ ಏನಿದೆ, ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅವರು ಸಿಕ್ಕಾಪಟ್ಟೆ ಸಲ ಅವರು ಮೈಲ್ ಸ್ಟೋನ್ ಕಡೆ ಗಮನ ಕೊಟ್ಟಿಲ್ಲ. ಸೆಂಚುರಿನೇ ಆಗಿರ್ಬೋದು ಅಥವಾ 50 ಆಗಿರ್ಬೋದು, ಏನೇ ಆಗಿರ್ಬೋದು, ಮೈಲ್ ಸ್ಟೋನ್ ಕಡೆಗೆ ಅವ್ರು ಗಮನ ಕೊಟ್ಟೇ ಇಲ್ಲ. ಅದು IPL ಆಗಿರ್ಬೋದು ಅಥವಾ ಇಂಟರ್ನ್ಯಾಷನಲ್ ಫಾರ್ಮ್ಯಾಟ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಸೆಲ್ಫ್ಲೆಸ್ ಆಗಿರ್ತಾರೆ. ಅಗ್ರೆಸಿವ್ ಆಗಿ ಆಡಬೇಕು ಓಪನಿಂಗ್ ಸಾರ್ಡಲ್ಲಿ ಬಂದ್ಬಿಟ್ಟು ಅಂತ ಅಂದರೆ, ಯಾವುದೇ ಸಾರ್ಡಲ್ಲಿ ಬಂದು ಅಗ್ರೆಸಿವ್ ಆಗಿ ಆಡಬೇಕು ಅಂತಂದರೆ ಅವರು ಸೆಲ್ಫ್ಲೆಸ್ ಆಗಿರಬೇಕು. ಹೌದು, ಸೆಲ್ಫ್ಲೆಸ್ ಆಗಿದ್ದಾರೆ. ಆ್ಯಂಡ್ ಮೈಲ್ ಸ್ಟೋನ್ ಬರ್ತಾ ಇದ್ದಂಗೆ ನಿಧಾನಕ್ಕೆ ಆಡುವಂಥದ್ದು, ಸೊ ಇದೆಲ್ಲ ಮಾಡೋದಿಲ್ಲ. ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಅಂತ ರವಿಚಂದ್ರನ್ ಅಶ್ವಿನ್ ಹೇಳಿದ್ದಾರೆ. ಸೊ ಇಷ್ಟ ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಹಾಕೋಬೋದು.